ಜೈ ಚಾಮುಂಡೇಶ್ವರಿ. ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರದೀಪ್ ಆರ್ಯ. ಸೊ ಇವತ್ತು ಬೆಳ್ಳಂಬೆಳಗ್ಗೆ 6 ಗಂಟೆಗೆ ನಾವು ಮತ್ತು ನಮ್ಮ ಗ್ಯಾಂಗ್ ಸಕಲೇಶ್ಪುರಕ್ಕೆ ಹೊರಟಿದ್ದೀವಿ. ಸೊ ನನಗೋಸ್ಕರ ಮನೆ ಹತ್ರ ಬಂದು ವೆಯ್ಟ್ ಮಾಡ್ತಿದ್ದಾರೆ. ಸೊ ಇವಾಗ ಕಾರ್ ಒಳಗಡೆ ಹತ್ತಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಬನ್ನಿ. ಗುಡ್ ಮಾರ್ನಿಂಗ್ ವಿಜಯ್. ಕಾರ್ತಿಕ್, ಗುಡ್ ಮಾರ್ನಿಂಗ್. ಓಕೆ ಗಾಯ್ಸ್, ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ, ಬನ್ನಿ. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ಹೋಗ್ತಾ ಇದೀವಿ. ಮುಂದೆ ಒಂದ್ ಕಡೆ ಫ್ಯೂಲ್ ಹಾಕಿ ನನ್ನ ಫ್ರೆಂಡ್ಸ್ ನಿಮ್ಗೆ ಪರಿಚಯ ಮಾಡಿಸಿ. ಸೊ ಇವತ್ತು ಅನ್ಲಿಮಿಟೆಡ್ ಫನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೀವಿ. ಡೆಫಿನೆಟ್ಲಿ ಮಾಡೇ ಮಾಡ್ತೀವಿ. ಈ ಬ್ಲಾಗ್ ನೋಡಿ, ಅನ್ಲಿಮಿಟೆಡ್ ಫನ್ ಮಜಾ ನಿಮ್ಗೂ ಸಿಕ್ಕೇ ಸಿಗುತ್ತೆ. ಹಾಯ್ ಸುಹಾಸ್. ಹಾಯ್. ಹಾಯ್ ನಿಶ್ಚಯ್. ಹಾಯ್. ಈಗ ಕುಶಾಲನಗರಕ್ಕೆ ಬಂದು ಬ್ರೇಕ್ಫಾಸ್ಟ್ ಟೈಮ್ ಇದು. ಹೇಗಿದೆ ನಿಶ್ಚಯ? ಹೇಗಿದೆ ಬ್ರೇಕ್ಫಾಸ್ಟ್? ಟೇಸ್ಟ್ ಇನ್ನು ಮಾಡಿಲ್ವಾ? ಇನ್ನು ಟೇಸ್ಟೇ ಮಾಡಿಲ್ವಲ್ಲ. ಸುಶೇನಾ ತಿಂದಿದ್ದೇವೆ ತರ ಪತ್ತಲ್ಲೋ ಫಸ್ಟ್ ಟೈಮ್ ಊರಿಗೆ ಬಾಯಿಲಿ ವಿಜಯ ಮುರುಳಿ ಎಲ್ಲ ಕರ್ಕೊಂಡ್ಬಂದಿರೋ. ನನ್ನ ಲೈಫಲ್ಲಿ ಸಿಕ್ಕಾಪಟ್ಟೆ ಆಸೆ ಇತ್ತು ಈ ತರ ಒಂದ್ 3-4 ಜೀಪ್ಗಳಲ್ಲಿ ಹೋಗಿ ಒಂದು ಆಫ್ ರೋಡ್ ಮಾಡ್ಬೇಕು ಅಂತ. ಬಟ್ ಅದಿವತ್ತು ನೆರವೇರೋಂಥ ಕಾಲ ಬಂದಿದೆ. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಇನ್ನೊಂದು ಸ್ವಲ್ಪ ಹೊತ್ತು ನಮ್ಮ ಡೆಸ್ಟಿನಿ ರೀಚ್ ಆಗ್ತೀವಿ. ಫುಲ್ ಆಫ್ ರೋಡ್ ಮಾಡಿ ಆಮೇಲೆ ರೆಸಾರ್ಟ್ಗೆ ಹೋಗ್ತೀವಿ. ಇವತ್ತು ಫುಲ್ ವೈಬ್ ಮಾಡಕ್ಕೆ ನಾವಂತೂ ಪಕ್ಕಾ ಪ್ಲಾನ್ ಮಾಡಿ ರೆಡಿ ಆಗಿದ್ದೀವಿ. ಈ ಬ್ಲಾಗ್ ನೋಡಿದ್ರಂತೂ ನೀವು ನಿಮ್ಮ ಗ್ಯಾಂಗ್ನ ರೆಡಿ ಮಾಡಿ ಆಫ್ ರೋಡ್ ಹೋಗೋದಂತೂ ಖಂಡಿತ. ಸ್ಟೇ ಟ್ಯೂನ್. ಹಿಂದೆಗಡೆ ಜಿಪ್ಸಿ ಮುಂದೆ ಕಳಿಸಿ, ತುಂಬಾ ಹಿಂದೆ ಆಗ್ಬಿಟ್ಟು ಅವ್ರು ಆಕ್ಚುಲಿ. ಇನ್ನು ಅನ್ಲಿಮಿಟೆಡ್ ಮಜಾ ಕೂಡ ನಾನು ರೆಡಿ ಇದ್ದೀನಿ. ಈ ವ್ಲಾಗ್ ಕಂಪ್ಲೀಟ್ ಆಗಿ ನೀವು ನೋಡಿದ್ರೆ ನಿಮ್ಗೂ ಮಜಾ ಸಿಗೋದಂತೂ 100%. ಈ ತರ ರೋಡಲ್ಲಿ ಈ 4x4 ತಾರ್ ಬಿಟ್ರೆ ಬೇರೆ ವೆಹಿಕಲ್ ಯಾವುದೂ ಹತ್ತಕ್ಕೆ ಸಾಧ್ಯನೇ ಇಲ್ಲ. ಸಿಕ್ಕಾಬಟ್ಟೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲೇ ನಮಗೆ ಮಜಾ ಸಿಗ್ತಾ ಇದೆ. ಇನ್ನು ಮೇಲ್ಗಡೆ ಹೋದ್ರೆ ಹೇಗಿದೆಯೋ ಏನೋ. ಒಂದ್ ಕಡೆ ಭಯನೂ ಕೂಡ ಆಗ್ತಾ ಇದೆ, ಒಂದ್ ಕಡೆ ಮಜಾನೂ ಕೂಡ ಇದೆ. ಎರಡೂ ಎಂಜಾಯ್ ಮಾಡ್ತಾ ಇದೀವಿ. ಇಲ್ಲ ಹೋಗ್ಬಾರ್ದು ಅಂತ ತೆಂಗಿನ ಮರ ಇಲ್ಲಿ ರೋಡ್ ಕ್ಲೋಸ್ ಆಗಿದೆ. ರೋಡ್ ಆಕ್ಚುಲಿ ನಮ್ಗೊಂದು ಪ್ರಾಬ್ಲಮ್ ಎದುರಾಗಿದೆ. ಇಲ್ಲಿ ರೋಡ್ನ ಬ್ಲಾಕ್ ಮಾಡಿದ್ದಾರೆ. ಅರ್ಧ ದಾರಿಗೆ ಬಂದ್ಬಿಟ್ಟಿದೀವಿ. ನಿಶ್ಚಯ್, ರೋಡ್ ಬ್ಲಾಕ್ ಆಗಿದೆ. ರೋಡ್ ಬ್ಲಾಕ್ ಆಗಿದೆ. ನೋ ವೇಸ್. ನಮ್ಮ ಪಜಿತಿ ನೋಡಿ ಹೆಂಗಾಗಿದೆ. ಹೌ ಇಸ್ ಇಟ್ ಆಫ್ ರೋಡ್? ಆಫ್ ರೋಡ್ ತುಂಬಾ ಚೆನ್ನಾಗಿತ್ತು. ಫೈನಲಿ ಹಾಫ್ ಅನ್ ಅವರ್ ಆಫ್ ರೋಡ್ ಆದ್ರೆ 1 ಅವರ್ ಗಾಡಿ ಸ್ಕಿಪ್ ಆಗಿದೆ. ಸುಹಾಸ್, ಫೈನಲಿ ಗಾಡಿ ಆಚೆ ಬಂದಿದೆ. ಫೈನಲಿ ಆಫ್ ರೋಡಿಂಗ್ ಮುಗಿಸಿ ಹೊಡ್ತಾ ಇದೀವಿ. ಎಸ್ ಕಮ್ ಆನ್ ಗೋ. 2 ಗಾಡಿ ತೆಗ್ದಿದ್ದೀವಿ. ಇಲ್ಲಿ ನೋಡ್ಬೋದು. 2 ಅವರ್ ಕಷ್ಟಪಟ್ಟಿದ್ದೀವಿ ಗಾಡಿ ತೆಗಿಯೋಕ್ಕೆ. ಓ ಶಿಟ್. ಓಕೆ ಈಸಿ. ಸ್ಟಾರ್ಟ್ ಆಗಿದೆ ನಮ್ಮ 4x4 ಸಕಲೇಶ್ಪುರಲ್ಲಿ. ಅಂತೂ ಆಫ್ ರೋಡ್ ಮಾಡಿ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾನೆ. ಅಲ್ಲಿರೋ 2 ಜೀಪ್ಗಳಿಗಿಂತನೂ ಎಕ್ಸ್ಪರ್ಟ್ ಅಲ್ಲಿ ಒಬ್ಬನೇ. ಈ ಧಾರಾಕಾರ ಮಳೆಯಲ್ಲಿ ನಾವು ಆಫ್ ರೋಡ್ ಮಾಡ್ತಾ ಇದೀವಿ. ಅಯ್ಯೋ, ಇವಾಗ ಈತಾನೆ ರಿವರ್ ಕ್ರಾಸ್ ಮಾಡಿದ್ವಿ. ಈ ಮಳೆಯಲ್ಲಿ ವ್ಲಾಗ್ ಮಾಡೋದು ಅಥವಾ ಕುತ್ಕ ರೋಡ್ ನೋಡೋದು ಇರುತ್ತೆ, ಮಾತಾಡೋದು ಒಂದು ಗೊತ್ತಾಗ್ತಾ ಇಲ್ಲ. ಬಟ್ ಸೀರಿಯಸ್ಲಿ ಒಂದು ಹೇಳ್ತೀನಿ,
ಆಫ್ ರೋಡ್ ಅಂತಂದ್ರೆ ಗಾಡಿ ಅಂತೂ ಲೈಕ್ ನೀವು ಸ್ಟಾಕ್ ಗಾಡಿ ತೊಗೊಬಂದು ಶೋರೂಮ್ ಗಾಡಿ ತೊಗೊಬಂದು ನೀವು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಆಫ್ ರೋಡ್ ಎಕ್ಸ್ಪರ್ಟ್ ಅದ್ರ ಬಗ್ಗೆ ಏನಂತ ಕೇಳೋದು ಬನ್ನಿ. ಸುಸೇನಾ, ಆಫ್ ರೋಡ್ ಮಾಡಬೇಕು ಅಂದ್ರೆ ಹೆಂಗಿರ್ಬೇಕು? ಆಫ್ ರೋಡ್ ಮಾಡಬೇಕು ಅಂದ್ರೆ ಗಾಡಿಗಳು ಎಲ್ಲ ರೆಡಿಯಾಗಿ, ಆಫ್ ರೋಡ್ ಟೈರ್ಸ್ಗಳಾಗಿರಲಿ, ಆಫ್ ರೋಡ್ ರಿಮ್ಸ್ಗಳಾಗಿರಲಿ, ಅದಕ್ಕೆ ಆಕ್ಸೆಸರೀಸ್ ಏನು ಬೇಕಾದ್ರೆ ತಕ್ಕಂಗೆ ಮಾಡಿಬಿಟ್ಟು ಆಮೇಲೆ ಗಾಡಿ ಹೈಟ್ ಮಾಡಬೇಕು. ನಾರ್ಮಲ್ ಸ್ಟಾಕಲ್ಲಿದ್ದರೆ ಆಗಲ್ಲ ಅಂತಲ್ಲ, ಕಷ್ಟ. ಆಫ್ ರೋಡಿಂಗ್ ವಿಡಿಯೋದಲ್ಲಿ ನೋಡಿದಷ್ಟು ಈಸಿ ಅಂತೂ ಇಲ್ವೇ ಇಲ್ಲ. ದಯವಿಟ್ಟು ಆಫ್ ರೋಡ್ ಮಾಡಬೇಕು ಅಂತಂದರೆ ಅದ್ರ ಬಗ್ಗೆ ಗೊತ್ತಿರೋ ಜೊತೆ ತಿಳ್ಕೊಂಡು ಆ ಗಾಡಿಗೆ ಏನೇನು ಬೇಕೋ ಆ ಪಾರ್ಟ್ಸ್ಗಳನ್ನ ಹಾಕ್ಕೊಂಡು ಆಫ್ ರೋಡ್ ಮಾಡಬೇಕು ಹೊರತು ನೀವು ನಾರ್ಮಲ್ ಆಗಿ ಬಂದರೆ ಎಲ್ಲ ಇದ್ದೇ ನಮ್ಮ ಪಾಡೆ ಅದೋ ಗತಿ ಆಗಿತ್ತು. ಆ್ಯಕ್ಚುಲಿ ಇನ್ನು ಏನು ಇಲ್ಲದೆ ಸ್ಟಾಕ್ ಗಾಡಿ ತೊಗೊಬಂದು ಮಾಡಿದ್ರೆ ನಿಮ್ಮ ಕತೆ ಮುಗೀತು. ಹಿಂದಗಡೆ ಕೂತ್ಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿರೋ ನಮ್ಮ ಹೇಮು ಏನಂತ ಕೇಳೋಣ ಬನ್ನಿ. ಹೇಮು ಹೆಂಗಿತ್ತು? ಆಫ್ ರೋಡ್ ಫೈನ್ ಆಗಿತ್ತು, ಬಟ್ ಹಿಂದೆ ಅಂತೂ ಕೂತ್ಕೊಬಿಡಿ. ಆಫ್ ರೋಡ್ ಮಾಡ್ಬೇಕಾದ್ರೆ ಮುಂದೆ ಕೂತ್ಕೊಳ್ಳಿ. ಅದು ಇಷ್ಟು ಜನ ಅಂತ ಎಕ್ಸ್ಪೋರ್ಟ್ಗಳ ಜೊತೆ ಕೂತ್ಕೊಂಡ್ರೆ ಹಿಂದೆ ಕೂತಿರೋ ತಲೆ ಕೆಳಗಾಕಿದ್ರು ತಲೆ ಕೆಡಿಸ್ಕೊಳ್ಳಲ್ಲ ಆ ಮನುಷ್ಯ. ಇನ್ನೊಬ್ಬ ಈ ಪ್ರದೀಪ ಅಂತ ವಿಡಿಯೋ ಮಾಡೋದು ಮುಳುಗಿರ್ತೀನಿ, ಅಕ್ಕಪಕ್ಕ ಏನಾದ್ರು ತಲೆ ಕೆಡಿಸ್ಕೊಳ್ಳಲ್ಲ. ಇದೆಲ್ಲ ಕಟ್ಟಾಗುತ್ತೆ ಅಲ್ಲ. ಗೊತ್ತಿಲ್ಲದೆ ಅವ್ನು ಕಾರ್ ಕತ್ಬಿಟ್ಟೆ. ಇವ್ನು ನೋಡಿದ್ರೆ ಸ್ಟಿಕ್ಕರ್ನ ಹೆಂಗೆ ಹಾಕೊಂಡವನೆ, ನೋ ಏರ್ ಬ್ಯಾಗ್ಸ್, ವಿ ಡೈ ಲೈಕ್ ಎ ರಿಯಲ್ ಮ್ಯಾನ್ ಅಂತ. ಇಳ್ಸಪ್ಪ ನನ್ನಲ್ಲಿನೋ ಇರೋದೊಂದು ಜನ್ಮ, ಸಾಯಣ ಅಷ್ಟೇ. ಅಪ್ಪ ನೀನ್ ಸಾಯಿ, ನಾನು ದಿವಸ ಬಸ್ ಹತ್ಕೊಂಡು ಮನೆಗೆ ಹೋಗ್ತೀನಿ, ಎಲ್ಲೂ ಬರಲ್ಲ. ಏನ್ ಮಾಡೋಣ ಸಾಯ್ಬೇಕಂತ. ಹೇಮು ನಾನು ಪ್ರದೀಪ್ ಜೊತೆ ಬಸ್ ಹತ್ಕೊಂಡು ಹೋಗ್ಬೋದು, ನೀವು ಹೋಗಿ. ಸೊ ಇದು ನಾವೀಗ ಮೇಲೆ ಹೋಗ್ಬೇಕು, ಬಟ್ ದಾರಿ ಇದೆ ಇಲ್ವೋ ಅದನ್ನು ಕೂಡ ಗೊತ್ತಿಲ್ಲ, ನೋಡಬೇಕು. ಈಗ ಮುಂದೆಗಡೆ ಇರೋ ರೋಡೇ ಕಾಣ್ತಾ ಇಲ್ಲ, ಅಷ್ಟು ಫಾಗ್ ಇದೆ. ಈಗ ನಮ್ಮ ರೆಸಾರ್ಟಿಗೆ ನಾವು ರೀಚ್ ಆಗ್ತಾ ಇದ್ದೀವಿ. ಇಷ್ಟೊತ್ತು ಆಫ್ ರೋಡ್ ಮಾಡಿ ಮೈಕೈಯೆಲ್ಲ ನೋವು ಮಾಡಿಕೊಂಡು, ಅಯ್ಯೋ ನಮ್ಮ ಪಾಡಿ ಯಾಕೆ ಕೇಳ್ತೀರಾ ನೋಡಿ, ಮುಂದೆ ಇರೋ ವೆಹಿಕಲ್ಲೇ ಕಾಣ್ತಾ ಇಲ್ಲ. ಸೊ ಸಕಲೇಶ್ಪುರಕ್ಕೆ ಈ ಟೈಮಲ್ಲಿ ಬರೋ ಅಂಥವ್ರು ಬಂದು ಈ ಫಾಗ್ನ ಎಂಜಾಯ್ ಮಾಡ್ತೀವಿ. ವಿಜಯ್ ಮುರಳಿ ಅವರೇ, ಹೆಂಗಿತ್ತು ಆಫ್ ರೋಡು? ಆಫ್ ರೋಡು ನಮ್ಗೆ ಯಾಕೋ ಬೋರ್ ಅನ್ನಿಸ್ತು. ಬೋರಾ? ಅಷ್ಟೊಂದು ಎಂಜಾಯ್ ಮಾಡಿದ್ರಲ್ರಿ? ಇನ್ನೊಂದು ಸ್ವಲ್ಪ ಮಾಡಬೇಕಿತ್ತು, ನೀವುಗಳು ಯಾರು ಸಾಥ್ ಕೊಡಲಿಲ್ಲ. ಅಯ್ಯೋ, ಇನ್ನೂ ಸಾಥ್ ಕೊಟ್ರೆ ಸತ್ಯವಾಗ ಹೋಗಂದ್ ನಡಿ. ನಾವು ಬಂದು ರೀಚ್ ಆಗಿದ್ದೀವಿ ಗಜಗಮ್ಮನ ರೆಸಾರ್ಟ್ಗೆ. ನೋಡ್ಬೋದು ಎಷ್ಟು ಮಟ್ಟಿಗೆ ಮಿಸ್ಟ್ ಇದೆ ಅಂತ, ಸಕ್ಕತ್ತಾಗಿದೆ. ನಮ್ಮ ರೂಮ್ ಹೇಗಿದೆ ಗೊತ್ತಾ ಇವತ್ತು? ಇವತ್ತಿನ ನಮ್ಮ ಸ್ಟೇ ಇದು. ಹೇಗಿದೆ ರೂಮು ನಿಶ್ಚಯ? ತುಂಬಾ ಕಂಫರ್ಟಬಲ್ ಇದೆ. ಆ ಕಡೆ ಒಂದು ರೂಮ್ ಇದೆ, ನಮ್ಮ ರೂಮ್ ಹೇಗಿದೆ? ಕೆವಿ ಕಾರ್ತಿಕ್ ಡಬಲ್ ವೈಸಿ ಪುಡಿರಿ. ಸೊ ಈ ಕಡೆ ಬಂದರೆ ಒಂದು ಒಳ್ಳೆ ಬಾಲ್ಕನಿ, ಒಳ್ಳೆ ನೇಚರ್ ಮಧ್ಯ. ಹಿಂಗಿರುತ್ತೆ ನಮ್ಮ ವ್ಯೂ. ಫುಲ್ ಟಯರ್ಡ್ ಆಗಿರೋದ್ರಿಂದ ರೂಮಿಗೆ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿದ್ದೀನಿ. ಸೊ ನನ್ನ ಔಟ್ಫಿಟ್ ಹೀಗಿದೆ. ಕಾಫಿ ಅಂತೂ ಎಷ್ಟು ಸಕ್ಕತ್ತಾಗಿದೆ ಅಂತಂದರೆ, ಇಲ್ಲಿಗೆ ಬಂದು ಈ ಚಳಿಗೆ ಎಷ್ಟು ಕಾಫಿ ಕುಡಿದ್ರೂ ಸಮಾಧಾನನೇ ಆಗಲ್ಲ. ಬಟ್ ತುಂಬ ಚೆನ್ನಾಗಿದೆ. ಸಕಲೇಶ್ಪುರದಲ್ಲಿ ಬಂದು ನನ್ನ ಫ್ರೆಂಡ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಬರ್ಡೇ ಬಾಯ್ ನಿಶ್ಚಯ್. ಏ ಬರ್ಡೇ ಬಾಯ್. ನಮಸ್ಕಾರ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ಬಟ್ ರಾತ್ರಿ ಲೇಟಾಗಿ ಬಂದಿರೋದ್ರಿಂದ ಫ್ರೆಂಡ್ಸ್ ಜೊತೆ ಚಿಲ್ ಮಾಡಿ ಮಲಗಿದ್ದು ಲೇಟಾಗಿ, ಸೊ ಎದ್ದಿದ್ದು ಕೂಡ ಲೇಟಾಗಿದೆ. ನಾನು ಈ ಪ್ರಾಪರ್ಟಿ ನಿಮಗೆ ತೋರಿಸಲ್ಲ ಹೇಗಿದೆ ಅಂತ. ಸೊ ಸಿಕ್ಕಾಬಿಟ್ಟು ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ ಪ್ರಾಪರ್ಟಿ ಹೆಂಗಿದೆ ಅಂತ. ಓಕೆ, ನಮ್ಮ ಟ್ರಿಪ್ ಇಲ್ಲಿ ಮುಗಿದಿದೆ. ನಮ್ಮ ಫ್ರೆಂಡಿನ ಸಿಕ್ಕಾಬಿಟ್ಟೆ ಚಿಲ್ ಮಾಡಿದ್ದೀವಿ. ಸೊ ಮೈಸೂರಿಗೆ ಓಡೋ ಟೈಮ್ ಆಗಿದೆ, ಅದಕ್ಕೆ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾವಂತೂ ಗೊತ್ತಲ್ಲ ಆಬ್ವಿಯಸ್ಲಿ, ಆರ್ಯ ಎಲ್ಲೋ ಮಜಾ ಅಲ್ಲ, ಸಿಕ್ಕಾಬಿಟ್ಟೆ ಮಜಾ ಮಾಡಿದ್ದೀನಿ. ಸೊ ಈಗ ಓಡೋ ಟೈಮ್ ಆಗಿದೆ. ನಾನು ಮಜಾ ಮಾಡಿದ್ದೀನಿ, ತುಂಬ ಒಳ್ಳೆ ಕಂಪನಿ. ಆಫ್ ರೋಡಿಂಗ್ ಎಲ್ಲ ಮಾಡಿ ಅಲ್ಟಿಮೇಟ್ ಆಗಿದೆ. ಸೊ ನೀವು ಟ್ರೈ ಮಾಡಿ.